ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿದಿನವೂ ಕೂಡ SLC PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ, ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನೀವು ಮಾಡಬೇಕಾಗಿದ್ದಷ್ಟೇ ಪ್ರತಿಯೊಂದು ವೀಡಿಯೋವನ್ನು ಕೂಡ ಕಂಪ್ಲೀಟಾಗಿ ನೋಡಿ. ಅಷ್ಟೇ ಅಲ್ಲ, ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ SSP ಸ್ಕಾಲರ್ಶಿಪ್ನ ರೀಸೆಂಟ್ ಅಪ್ಡೇಟ್ ಬಗ್ಗೆ ನೋಡೋದಾದರೆ ನೋಡಿ, ಇವಾಗ SSP ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಪ್ರತಿಯೊಂದು ಹಂತವಾಗಿ ತಮ್ಮ ಒಂದು ಸ್ಕಾಲರ್ಶಿಪ್ ವೆರಿಫಿಕೇಷನನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವಾಗ ಸ್ಕಾಲರ್ಶಿಪ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ನೀವು ನೋಡ್ಬೋದು, ಫಸ್ಟು ಅದು ಮಾರ್ಚ್ಗೆ ಆಗಿತ್ತು. ಸೊ ಇವಾಗ ಮಾರ್ಚಿಂದ ಏಪ್ರಿಲ್, ಮೇ, ಇವಾಗ ಜೂನ್ 30ರವರೆಗೂ ಕೂಡ ಸ್ಕಾಲರ್ಶಿಪ್ ಡೇಟ್ ಏನಾಗಿದೆಪ್ಪ ಅಂತಂದರೆ ಎಕ್ಸ್ಟೆಂಡ್ ಆಗಿದೆ. ಸೊ ನೀವು ಸ್ಕಾಲರ್ಶಿಪ್ನ ಅಪ್ಡೇಟ್ಸ್ಗಳನ್ನ ಹೇಗೆ ತಿಳ್ಕೊಳ್ದು, ಇವಾಗ ಏನಾಗಿದೆ, ಸ್ಟೇಟಸಲ್ಲಿ ಬರೀ ಜಸ್ಟ್ ಅದು ವೆರಿಫಿಕೇಷನ್ ಬಗ್ಗೆ ಮಾತ್ರ ತೋರಿಸ್ತಾ ಇದೆ. ಸೊ ನೀವು ಸ್ಟೇಟಸಲ್ಲಿ ಹೋಗಿಬಿಟ್ಟು ಸ್ಟೇಟಸಲ್ಲಿ ತೋರಿಸಕ್ಕಂತಹ ವೆರಿಫಿಕೇಷನ್ ಡೀಟೇಲ್ಸ್ ಅಥವಾ ಸ್ಟೇಟಸ್ ಡೀಟೇಲನ್ನು ನೀವೇನಾದರೂ ಡೌನ್ಲೋಡ್ ಮಾಡಿಕೊಂಡಾಗ ಸೊ ನಿಮಗೆ ಬರುವಂತಹ PDF-ನಲ್ಲಿ ಏನಿದೆಪ್ಪ ಅಂತಂದರೆ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನನ್ನು ಅವರು ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತಾರೆ. ಸೊ ನಿಮಗೆ ಗೊತ್ತಿರ್ಬೋದು, ನಾನಿಲ್ಲಿ ಒಂದು ವಿದ್ಯಾರ್ಥಿ ಒಂದು SSP ಸ್ಟೇಟಸನ್ನು ಚೆಕ್ ಮಾಡಿ ತೋರಿಸ್ತಾ ಹೋದಾಗ ನೀವು ನೋಡ್ಬೋದು SSP ಸ್ಟೇಟಸ್ 2025 ಒಂದು ಸ್ಟೇಟಸನ್ನು ನಾನು ಇಲ್ಲಿ ಚೆಕ್ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನು ಹೇಳೋದಪ್ಪ ಅಂತಂದರೆ, ಈ ಸ್ಟೇಟಸಲ್ಲಿ ನೀವು ನೋಡ್ಬೋದು ಡಾಟಾ ಏನಿರುತ್ತಲ್ಲ, ಸೊ ಇಲ್ಲಿ ಡಾಟಾ ಇರುವಂತಹ ಕಾಲಮಲ್ಲಿ ನಿಮ್ಮ ಒಂದು ಇಯರ್ ಅಕಾಡೆಮಿಕ್ದು ಪರ್ಸೆಂಟೇಜ್ ಆಗಿರ್ಬೋದು, ಸೀಟ್ ಟೈಪ್ ಆಗಿರ್ಬೋದು, ಅದೆಲ್ಲವೂ ಕೂಡ ಸರಿಯಾಗಿದೆಯಿಲ್ಲ ಅಂತ ನೋಡಿ. ಸೊ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಅಪ್ಲಿಕೇಶನ್ ವೆರಿಫೈಡ್, ಓಕೆ, ಅಪ್ಲಿಕೇಶನ್ ವೆರಿಫೈಡ್ ಡೀಟೇಲ್ಸ್ ಎಲ್ಲ ಎಸ್ ಅಂತ ಇದೆ. ಸೊ ದೇರ್ ಇಸ್ ಅ ನೋ ಕರೆಕ್ಷನ್ ಮಾಡಿಫಿಕೇಶನ್ ಏನೂ ಇಲ್ಲ, ಅಲ್ಲಿ ಕಾಲಮಲ್ಲಿ ಗ್ಯಾಪ್ ಇದೆ. ಸೊ ನೀವು ನೋಡ್ಬೋದು, ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಥ್ರೂ ಮ್ಯಾನೇಜ್ಮೆಂಟ್ ಸೀಟ್, ಪ್ರೈವೇಟ್ ಕಾಲೇಜ್ ಸೀಟ್ ಆರ್ ಕಾಮೆಡ್ ಸೀಟ್ ಟೈಪ್ಸ್ ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ BCWD ಅಂತ ಇದೆ. ಸೊ ಒಂದು ಕಾಲಮ್ ಅಪ್ಲಿಕೇಶನ್ ವೆರಿಫೈಡ್ ನೋ, ಸೊ ಸೆಕೆಂಡ್ ಕಾಲಮ್ ಎಸ್ ಅಂತ ಇದೆ. ಸೊ ನೀವು ಮೇಲ್ಗಡೆ ಹೋದ್ರೂ ಹಾಗೆ ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಥ್ರೂ ಮ್ಯಾನೇಜ್ಮೆಂಟ್ ಸೀಟ್ ಆರ್ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್, ಅಷ್ಟೇ ಅಲ್ಲ, ಕಾಮೆಡ್ ಕೇದಿಂದ ಹೋದ್ರಿಗೂ ಕೂಡ ಈ ಒಂದು ವಿದ್ಯಾಸಿರಿ ವೇತನ ಏನಿದೆ ಅದು ಮಾತ್ರ ಅಪ್ಲೈ ಆಗೋದಿಲ್ಲ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿದ್ಯಾಸಿರಿ ಮಾತ್ರ ಅಪ್ಲೈ ಆಗೋದಿಲ್ಲ. ಅದನ್ನು ಬಿಟ್ಟು ಕೆಳಗಡೆ ಇನ್ನೊಂದು ಕಾಲಮ್ ಎಸ್ ಅಂತ ಇದೆ. ಸೊ ಅದು ಏನಪ್ಪ ಸೂಚಿಸುತ್ತೆ ಅಂತಂದರೆ, ಸ್ಟೂಡೆಂಟ್ ಯಾರು ಫೀ ರಿಸಂಬಿಷನ್ಗೆ ಅಪ್ಲೈ ಮಾಡಿರ್ತಾರೆ, ಸೊ ಅವರ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಥ್ಯಾಂಕ್ ಯು.